ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಇವತ್ತಿನ ವ್ಲಾಗಲ್ಲಿ ನಮ್ಮ ಹೆಣ್ಮಕ್ಳಿಗೆ ಯೂಸ್ಫುಲ್ ವ್ಲಾಗ್ ಅಂತಾನೆ ಹೇಳ್ತೀನಿ. ಏನಪ್ಪ ಅಂತಂದರೆ, ಇನ್ನೇನು ಆಗಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬ ಇನ್ನೊಂದು 2-3 ತಿಂಗಳು ಇದೆ ಅಂತ ಅನ್ನುವಾಗಲೇ ಶುರು ಆಗೋದು ಏನಪ್ಪ ಅಂತಂದರೆ, ಯೂಟ್ಯೂಬಲ್ಲಿ ಟ್ರೆಂಡ್ ಏನು ಶುರು ಆಗಿಬಿಡುತ್ತೆ ಅಂತಂದರೆ, ವರಮಹಾಲಕ್ಷ್ಮಿ ಅಮ್ಮನವರಿಗೆ ಸ್ಯಾರಿ ಉಡ್ಸು ಅಂದರೆ ಸ್ಯಾರಿ ಡ್ರೇಪಿಂಗು ಇದು ತುಂಬಾ ವೈರಲ್ ಆಗಿಬಿಡುತ್ತೆ. ಸೊ ನನಗೆ ನನ್ನ ನೇಬರ್ ಒಬ್ಬರು ಕಾಂಟ್ಯಾಕ್ಟ್ ಮಾಡಿದ್ರು. ನಾನು ಈ ಥರ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಸೀರೆ ಉಡಿಸ್ತೀನಿ, ಈ ಥರ ಏನಾದರೂ ನೀವು ವಿಡಿಯೋ ಮಾಡಿಕೊಡ್ತೀರಾ ಅಂತ ಕೇಳಿದ್ರು. ಸೊ ಖಂಡಿತ ಮಾಡ್ತೀನಿ ಅಂತ ಹೇಳಿದೆ. ನನಗೂ ಇದು ಕ್ಯೂರಿಯಾಸಿಟಿ ಇತ್ತು, ಯಾಕಂದರೆ ನನಗೂ ಪರ್ಫೆಕ್ಟಾಗಿ ಏನು ಕಳಿಸೋಕ್ಕೆ ಸೀರೆ ಡ್ರೇಪಿಂಗ್ ಮಾಡೋದಕ್ಕೆ ಬರೋದಿಲ್ಲ. ಸೊ ನನಗೂ ತುಂಬಾ ಆಸಕ್ತಿ ಇತ್ತು ಇದರಲ್ಲಿ. ಓಕೆ, ನಾನು ನೋಡ್ಕೋಬೇಕು ಅಂತೇಳಿ. ಸೊ ಆದ್ದರಿಂದ ಇವತ್ತು ನಮ್ಮ ಹೆಣ್ಮಕ್ಳಿಗೂ ಯೂಸ್ಫುಲ್ ಆಗಲಿ ಆ್ಯಂಡ್ ಜೊತೆಗೆ ನಾನು ಕಲ್ತಂಗೆ ಆಗಬೇಕು ಅಂತ ಹೇಳ್ಬಿಟ್ಟು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಸೊ ಫಸ್ಟಿಂದ ಶುರು ಮಾಡ್ತಾ ಇದ್ರೆ ಪ್ರತಿಯೊಂದು ಡೀಟೇಲ್ಸ್ನ ನಾನು ಕೊಡ್ತೀನಿ. ಸ್ಯಾರಿ ಯಾವ ರೀತಿ ಫೋಲ್ಡ್ ಮಾಡಿದರೆ, ಯಾವ ರೀತಿ ಸಿಂಪಲಾಗಿ ನೀವು ವೇರ್ ಅಂದರೆ ಕಳಿಸೋಕ್ಕೆ ಸ್ಯಾರಿನ ಉಡಿಸ್ಬೋದು ಅನ್ನೋದೆಲ್ಲ ಡೀಟೇಲ್ಸ್ ತಿಳಿಸ್ತೀನಿ. ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಬನ್ನಿ ವಿಡಿಯೋ ಶುರು ಮಾಡುವ ಫ್ರೆಂಡ್ಸ್. ಇವಾಗ ಮೊದಲನೇದಾಗಿ ಕಳಶ ಅಲ್ಲ, ಇದು ಇನ್ನು ಅಕ್ಕಿ ತುಂಬಿಸಿ ಈ ಥರ ಇಟ್ಟಿದ್ದಾರೆ. ಅದಕ್ಕೆ ಕಾಲುಗಳು ಜೋಡಿಸಿ ಇಟ್ಟಿದ್ದಾರೆ, ಈ ಥರ ಕಟ್ಟಿದ್ದಾರೆ. ಪ್ರತಿಯೊಂದು ಡೀಟೇಲಾಗಿ ಹೇಳ್ತೀನಿ ನೋಡಿ. ಕಳಶನೂ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇವತ್ತು ಸೀರೆ ತೊಗೊಂಡಿರೋದು ಡಾರ್ಕ್ ಆ್ಯಂಡ್ ಲೈಟ್ ಕಾಂಬಿನೇಷನ್, ಲೈಟ್ ಬಾರ್ಡರ್ ಅಂದರೆ ಇದು ಬ್ಲೂ, ನೆವಿ ಬ್ಲೂ, ಡಾರ್ಕ್ ನೆವಿ ಬ್ಲೂಗೆ ಬೇಬಿ ಪಿಂಕ್ ಕಾಂಬಿನೇಷನ್. ಇವಾಗೆಲ್ಲ ಟ್ರೆಂಡಿಂಗ್ ಅಲ್ವಾ ಇದೆಲ್ಲ ಸೀರೆ. ಸೊ ಈ ಕಾಂಬಿನೇಷನ್ ತೊಗೊಂಡಿರೋದು. ಸೊ ಇಲ್ಲಿ ನೋಡಿ, ಇದು ಕಳಶಕ್ಕೆ ಇದ್ರ ಮೇಲೆ ಬರುತ್ತೆ. ಫಸ್ಟು ಇವಾಗ ಸೀರೆ ನೀಟಾಗಿ ಫೋಲ್ಡ್ ಮಾಡ್ಕೊಳೋದು, ಏನಂತಾರೆ ನೆರಿಗೆ ಅಂತಾರಲ್ಲ, ನೆರಿಗೆ ಎಲ್ಲ ಮಾಡಿಕೊಂಡು ಕಂಪ್ಲೀಟಾಗಿ ಈ ರೀತಿ ಮಾಡ್ಕೊತಾ ಇರೋದು. ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ಒಂದು ಡಿಸೈನು, ತುಂಬ ಡಿಸೈನ್ಗಳಿದೆ. ಅದೆಲ್ಲ ನಾನು ನಿಮಗೆ ಫೋಟೋಸು ಇಲ್ಲ ವೀಡಿಯೋಸ್ಗಳಿದ್ರೆ ಎಲ್ಲ ಪ್ರತಿಯೊಂದು ಹಾಕ್ತೀನಿ. ಯಾಕಂದ್ರೆ ಅಷ್ಟು ಡೀಟೇಲ್ಸ್ ಆಗಿ ಕೊಡೋದಕ್ಕೆ ಅಂದರೆ ವಿಡಿಯೋದಲ್ಲೇ ತೋರಿಸೋದಕ್ಕಾಗೋದಿಲ್ಲ. ಸೊ ಇವಾಗ ಸದ್ಯಕ್ಕೆ ಸ್ಯಾರಿ ಈ ರೀತಿ ನೋಡಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಅರ್ಧ ಪಾರ್ಟ್ ಏನಿದೆ ಅದನ್ನು ಹಿಂದೆ ಹಾಕ್ಕೊಂಡು ಇವಾಗ ಒಂದು ದಾರದಲ್ಲಿ ಇದನ್ನು ಕಟ್ಕೊತಾ ಇರೋದು. ಇವಾಗ ಇದು ಮಾಡ್ತಾ ಇರೋವಂಥದ್ದು ಫುಲ್ ಫೋಲ್ಡ್ ಮಾಡಿಬಿಟ್ಟು ನೆರಿಗೆ ಎಲ್ಲ ನೀಟಾಗಿ ತೊಗೊಂಡು ಇವಾಗ ಮಾಡ್ತಾ ಇರೋದು ಡಬಲ್ ಬಾರ್ಡರ್ ಪದ್ಮಾಸನ. ಆ ಕಾನ್ಸೆಪ್ಟಲ್ಲಿ ಅಮ್ಮನವ್ರಿಗೆ ಏನು ಸ್ಯಾರಿ ಡ್ರೇಪಿಂಗ್ ಮಾಡ್ತಾ ಇರೋದು. ಇವಾಗ ನೋಡಿ ಈ ರೀತಿ ನೀಟಾಗಿ ನೆರಿಗೆನೆಲ್ಲ ಸಪ್ರೇಟಾಗಿ ನೀಟಾಗಿ ಫೋಲ್ಡ್ ಆಗೋ ಥರ ಮಾಡಿಕೊಂಡು ಇವಾಗ ಈ ಲೆಗ್ ಏನಿದೆ ಇದನ್ನು ಬಾರ್ಡರ್ಗೆ ಫೋಲ್ಡ್ ಆಗೋ ಥರ ಮಾಡಬೇಕು. ಈ ರೀತಿ ಇವಾಗೆಲ್ಲ ತುಂಬ ಜನ ಈ ಥರ ಕಲ್ತ್ಬಿಟ್ಟಿರ್ತಾರೆ. ಎಷ್ಟೋ ಜನ ನಂತರ ಕಲ್ತಿರೋದಿಲ್ಲ. ಅವ್ರಿಗೆ ಈ ವಿಡಿಯೋ ಅಂತಲೇ ಹೇಳ್ತೀನಿ. ಅವ್ರಿಗೆ ಇದು ವಿಡಿಯೋ ಡೆಡಿಕೇಟ್ ಮಾಡ್ತೀವಿ. ಬರ್ತಕ್ಕಿರ್ತೀನಿ ನಿಮಗೂ ನೀಟಾಗಿ ಮಾಡಕ್ಕೆ ಬರಲಿ. ಎಷ್ಟು ಪಟ್ ಅಂತ ಮಾಡ್ತಿದ್ದಾರೆ ಇವರು. ನಾನು ಫೋಲ್ಡ್ ಮಾಡೋಕ್ಕೇನೆ ಒಂದಿನ ಬೇಕು. ಒಂದು ಹೌದು ಹೌದು, ಈ ರೀತಿ ಪಾದನ ರೆಡಿ ಮಾಡ್ಕೊಳ್ಳೋದು. ಇವಾಗ ಬ್ಯಾಕ್ ಸೈಡ್ ಇರೋದಿದೆಯಲ್ಲ, ಈ ಬಾರ್ಡರ್ನ ಮುಂದೆ ಹಾಕೋಬೇಕು. ಓಕೆ, ಡಬಲ್ ಬಾರ್ಡರ್ ಬರೋದಲ್ವ. ಸೊ ಅದರಿಂದ ಅದನ್ನು ಹಿಂದೆ ಏನು ಪಾರ್ಟ್ ಹಿಂದೆ ಹಾಕಿದ್ವಿ ಅದನ್ನು ಮುಂದೆ ಹಾಕೊಳ್ಳೋದು. ಲೆಂತ್ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆ, ಸೊ ಅದನ್ನು ಟೈ ಮಾಡ್ಕೊಂಡು ಮಾಮೂಲಿ ಬಿಲ್ಲಿಗೆ ಸೇಮ್ ಅದನ್ನು ಇದೆ ನೀಟಾಗಿ ಅದನ್ನು ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಈ ಥರ ಎಲ್ಲ ನೆರಿಗೆ ಎಲ್ಲ ಇಟ್ಕೊಂಡು ಇವಾಗ ಅದಕ್ಕೆ ಮತ್ತೆ ಇನ್ನೊಂದು ಟೈ ಕಟ್ಕೊಳ್ಳೋದು. ಸೊ ಇದನ್ನು ಒಳಗಡೆ ಹಾಕಿ ಕವರ್ ಮಾಡಬೇಕು. ಓಕೆ, ಇದನ್ನು ಇವಾಗ ಒಳಗಡೆ ಹಾಕಿ ಅದನ್ನು ಆ ರೀತಿ ಕವರ್ ಮಾಡುವುದು. ಕೆಳಗಿನ ಭಾಗ ರೆಡಿ ಆಗಿದೆ. ಸೊ ಮೇಲೆ ಭಾಗ ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ, ಅದನ್ನ ಒಳಗಡೆ ನೀಟಾಗಿ ಪ್ಲೇಸ್ ಮಾಡೋದು. ಓಕೆ, ಕೂರುತ್ತಾ ಅದು ನೀಟಾಗಿ? ಪ್ರೆಸ್ ಮಾಡಿ ಕೂರಿಸ್ಬೇಕು. ಓಕೆ, ಅದಕ್ಕೆ ಏನಾದ್ರು ಸಪೋರ್ಟ್ ಇದು ಮಾಡ್ತೀರಾ? ಏನಿಲ್ಲ, ಬೇಡ, ಸಪೋರ್ಟ್ ಏನು ಬೇಡ, ಅದಕ್ಕೆ ಕೂರುತ್ತೆ ನೀಟಾಗಿ. ಸೊ ನೆರಿಗೆ ಇರುತ್ತಲ್ಲ, ಇದನ್ನು ಕೈ ಕೆಳಗಡೆ ಅಂತ ತಗೋಬೇಕು. ಓಕೆ, ಕೈ ಕೆಳಗಡೆ. ಇವಾಗ ನಾವು ನಾರ್ಮಲಾಗಿ ಹೇಗೆ ಸೆರ್ಗ ಹಾಕೊಂತೀವಿ ಅದೇ ರೀತಿ
ಹಾಕೊಳ್ಳೋದು. ಹಾಕೊಂಡು ಬ್ಯಾಕ್ ಒಂದು ಪಿನ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ನೆರಿಗೆ ಎಲ್ಲ ಪ್ಲೀಟಿಂಗ್ಸ್ ಎಲ್ಲ ಸೆಟ್ ಮಾಡ್ಕೋಬೇಕು. ಓಕೆ, ಇದು ಫಸ್ಟ್ ನೆರಿಗೆ ಎಲ್ಲ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡಿಕೊಂಡು ಓಕೆ ಡಾಬ್ ಹಾಕಿ ಇದನ್ನು ಸೆಕ್ಯೂರ್ ಮಾಡಬೇಕು. ಓಕೆ, ಇವಾಗ ಡಾಬ್ ಹಾಕ್ತಾ ಇರೋದು. ನೆಕ್ಸ್ಟ್ ಈ ಬಾರ್ಡ್ರನ್ನ ಸ್ಪ್ಲಿಟ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿರೋ ಒಂದು ಬಾರ್ಡ್ರನ್ನ ತೊಗೊಂಡು ಟೇಬಲ್ಗೆ ಪಿನ್ ಮಾಡ್ಕೋಬೇಕು. ಅಂದರೆ ಕವರ್ ಆಗೋ ಥರ, ಕಂಪ್ಲೀಟ್ ಕವರ್ ಆಗೋ ಥರ. ಅದು ಈ ಸೈಡ್ ಆಲ್ರೆಡಿ ನಮಗೆ ಕವರ್ ಆಗಿದೆ. ಹಾಂ, ಇದು ನೀಟಾಗಿ. ಓಕೆ, ಇದೇನು ಪದ್ಮಾಸನನಾ? ಹೌದು. ಓಕೆ, ಈಗ ಕಾಲನ್ನ ಈ ಥರ ಹತ್ರ ತರಬೇಕು. ಓಕೆ, ತಂದು ಕೆಳಗಡೆ ಇದನ್ನು ಆಗಲಿಕ್ಕೆ ಸ್ಪ್ರೆಡ್ ಮಾಡ್ಕೋಬೇಕು. ಓಕೆ, ಇದಕ್ಕೆಲ್ಲ ಪೇಷನ್ಸ್ ಬೇಕು, ಮಾಡಬೇಕು ಅಂತಂದರೆ ಸಿಕ್ಕಾಬಡೆ ಪೇಷನ್ಸ್ ಬೇಕು ಫ್ರೆಂಡ್ಸ್. ಕ್ಲಾಸಸ್ಸು ಮಾಡ್ತಾರಾ? ಹಾಂ, ಕ್ಲಾಸಸ್ಸು ತೊಗೊಳ್ತಾರೆ. ನಿಮ್ಗೆ ಏನಾದರೂ ಕ್ಲಾಸಸ್ ಬೇಕು ಅಂತಂದರೆ ಇದನ್ನು ನೀವು ಏನಾದರೂ ನಾವು ಇದೇ ರೀತಿ ಕಲಿಬೇಕು, ಯಾಕಂದರೆ ಇದೆಲ್ಲ ಒಂದೇ ಸರಿ ಏನು ಹಿಂಗೆ ನೋಡಿದ ತಕ್ಷಣ ಬರಲ್ಲ, ಅದು ಕ್ಲಾಸಸ್ ಬೇಕು ಕಂಪ್ಲೀಟಾಗಿ. ನಿಮ್ಗೆ ಏನಾದ್ರು ಕ್ಲಾಸಸ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ನೀವು ಇಲ್ಲಿಗೆ ಬಂದು ಆಫ್ಲೈನು ಕಲಿಬೋದು. ಇಲ್ಲ ಅಂತಂದರೆ ನೀವು ಆನ್ಲೈನು ಕೂಡ ಇವರು ಏನು ಕೋರ್ಸ್ ಹೇಳ್ಕೊಡ್ತಾರೆ. ಸೊ ಈ ಟೈಮಿಂಗ್ಸ್ ಅನ್ನೋದಿರುತ್ತೆ, ಅದರಲ್ಲೂ ಕೂಡ ನೀವು ಕಲಿಬೋದು. ಇದು ಪದ್ಮಾಸನ ಒಂದು ಥರ ಇದೆ, ಇನ್ನು ಎಷ್ಟು ಥರ ಇದೆ ಅನುಷಾ? ಎಷ್ಟು ಥರ ಆಸನಗಳು? 7 to 8 ಟೈಪ್ಸ್ ಸ್ಯಾರಿ ಡ್ರೇಪಿಂಗ್ ಕ್ಲಾಸಸ್ನ ಕೊಡ್ತಾರೆ ಲೈವಾಗಿ. ಒಂದೇ ದಿನ ವರ್ಕ್ಶಾಪ್ ಇದು, ಒಂದೇ ದಿನದಲ್ಲೇ ನಿಮಗೆ ಕಂಪ್ಲೀಟಾಗಿ ವರ್ಕ್ಶಾಪ್ ಇದನ್ನ ಕಲಿಸ್ಕೊಡ್ತಾರೆ. ನೆಕ್ಸ್ಟ್ ಈ ಥರ ಪದ್ಮಾಸನ ಅಂತಂದರೆ 2 ಕಾಲು ಈ ಥರ ಜೋಡಿಸಿರೋ ಥರ. ನೆಕ್ಸ್ಟ್ ಏನಂದರೆ ಇದೆಲ್ಲ ನೋಡಿ ನೆರಿಗೆಲ್ಲ ಇದು ಮಾಡಿ ನೀಟಾಗಿ ಕೆಳಗಡೆ ಏನು ಡಬಲ್ ಬಾರ್ಡರ್ ಅಲ್ವಾ, ಸೊ ಆದ್ರಿಂದ ಇದು ಕಂಪ್ಲೀಟಾಗಿ ನಿಮ್ಗೆ ಏನು ಈ ಟೇಬಲ್ ಇದೆ ಏನು ಕಾಣಿಸೋದಿಲ್ಲ, ಆ ರೀತಿ ಕಂಪ್ಲೀಟಾಗಿ ಫೋಲ್ಡ್ ಮಾಡಿರೋ ಥರ. ಏನಂತಂದರೆ ಇದು ಮಾಡ್ತಾ ಇರುವಾಗಿನ ಮಾಡ್ತಾ 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 ಕಂಪ್ಲೀಟಾಗಿ ಆಮೇಲೆ ಇದ್ರ ಲುಕ್ ಏನಂತ ಗೊತ್ತಾಗೋದು. ಇದ್ರದ್ದು ಫಸ್ಟ್ ಟೈಮ್ ನಾನು ಈ ಡಿಸೈನ್ ನೋಡ್ತಾ ಇರೋದು. ಇದಕ್ಕೆ ಇನ್ನೂ ಏನೋ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ ಅನುಷಾ. ಇವಾಗ ಡಾಬೆಲ್ಲ ಹಾಕಾಯಿತು, ನೀಟಾಗಿ ಸೆರ್ಗೆಲ್ಲ ಹಾಕಾಯಿತು. ನಾನು ಕೇಳಿದೆ, ಯಾಕೆಂದರೆ ಲಕ್ಷ್ಮಿ ಈ ರೀತಿ ಬರುತ್ತಲ್ವಾ, ಸೊ ಯಾಕೆ ಇದು ಈ ರೀತಿ ಮಾಡಿದ್ದೀರಾ ಅಂತ ನಾನು ಅದನ್ನು ಕೇಳಿದೆ. ಅದಕ್ಕೆ ಇಲ್ಲ, ಇದು ನಾನು ನೈಟ್ ಮಾಡಿದ್ದು, ಯಾಕೆ ಅಂತ ಹೇಳ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಜ್ಯುವೆಲ್ಲರಿ ಎಲ್ಲ. 2 ಕೈ ಹಿಂದೆ ಅಂದರೆ ಏನು ತಾವ್ರೆ ಕಮಲದ ಹೂವು ಇಟ್ಕೊಳ್ಳೋ ಥರ ಅಲ್ವಾ, ಕಮಲದ ಹೂವು ಇಡೋ ಥರ, ಇನ್ನೊಂದು ಈ ಥರ ಮಾಡೋ ಥರ. ಇದು ಯಾಕಪ್ಪ ಅಂತಂದರೆ ಇನ್ನೊಂದು ಕಳಶನ ರೆಡಿ ಮಾಡಿದ್ದಾರೆ ನೈಟು. ಇದು ಹೊಸ ಕಾನ್ಸೆಪ್ಟ್ ನಾನು ನೋಡ್ತಾ ಇರೋದು, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದಂತೂ. ಇವಾಗ ಇದನ್ನ ಬಂದು ಇದು ಮಾಡ್ಬೇಕಾದ್ರು ಮಾಡಿದ್ರೆ ಚಂದ. ಇದನ್ನ ಈ ಥರ ಕೈನಲ್ಲಿ ಈ ಥರ ಇಟ್ಕೊಳ್ಳೋ ಥರ ಅಂತ ಹೇಳಿದ್ದಾರೆ. ಅವರೇ ಸೆಟ್ ಮಾಡಿ ತೋರಿಸ್ತಾರೆ ಯಾವ ರೀತಿ ಅಂತ ಹೇಳಿ. ವೆಯ್ಟ್ ಮಾಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ ಅದಾಗಿದೆ ಅಲ್ಲ, ಇದನ್ನ ಯಾವ ರೀತಿ ಇಡೋದು ಅನ್ನೋದನ್ನ ತೋರಿಸ್ತಾರೆ. ಹಾಗೆ ಇದು ತಂಜಾವೂರ್ ಪೇಂಟಿಂಗು, ಇದನ್ನು ಕೂಡ ಮಾಡಿ ಕೊಡ್ತಾರೆ. ಸೊ ಇದನ್ನ ಟ್ರೈನಿಂಗ್ ಏನಾದ್ರು ಕೊಡ್ತೀರಾ? ಇಲ್ಲ, ಕೊಡ್ತಾರೆ. ಇದನ್ನು ಕೂಡ ನಿಮಗೆ ಬೇಕು ಅಂತಂದರೆ ಸಪ್ರೇಟ್ ಟ್ರೈನಿಂಗ್ ಕೂಡ ಕೊಡ್ತಾರೆ, ಯಾವ ರೀತಿ ಮಾಡೋದು ಅಂತ ಹೇಳಿ. ಇದನ್ನು ಕೋರ್ಸ್ ಇದೆ, ನೀವು ಬೇಕಂತಂದರೆ ನೀವು ನಂಗೆ ಗೊತ್ತಿಲ್ಲ, ಅವ್ರು ಆ್ಯಕ್ಚುಲಿ ಫ್ರೆಂಡ್ ಅಲ್ವಾ, ನನಗೆ ಅಷ್ಟಾಗಿ ಇದ್ರ ಬಗ್ಗೆ ಡೀಟೇಲ್ ಗೊತ್ತಿಲ್ಲ, ಅದಕ್ಕೆ ಅವ್ರನ್ನ ಕೇಳ್ಕೊಂಡು ಹೇಳ್ತಿದ್ದೀನಿ. ಅವರೆಲ್ಲ ಜ್ಯುವೆಲರೀಸ್ ಎಲ್ಲ ಜೋಡಿಸ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ನಂಗೆ ತುಂಬ ಇಷ್ಟ ಆಯಿತು. ಜರ್ಮನ್ ಸಿಲ್ವರಲ್ಲಿ ಮಾಡಿರೋದು. ನಾನು ಇದು ಬೆಳ್ಳಿನ ಸಿಲ್ವರ್, ಪ್ಯೂರ್ ಸಿಲ್ವರ್ ಅಂತ ಕೇಳಿದೆ. ಇಲ್ಲ, ಜರ್ಮನ್ ಸಿಲ್ವರಲ್ಲಿ ಮಾಡಿರೋದು ಅಂತ ನಾನು ಅಂದ್ಕೊಂಡೆ. ಇದು ಎಲ್ಲೋ ಚಿಕ್ಕಪೇಟೆನಲ್ಲಿ ಇವಾಗೆಲ್ಲ ಟ್ರೆಂಡಿಂಗ್ ಇದೆಲ್ಲ ಅನ್ಸ್ಕೊಂಡು ಬಂದಿದ್ದೀರಾ ಅಂತ ನಾವು ಕೇಳಿದ್ದು. ಇಲ್ಲ, ಇದನ್ನು ನಾನೇ ಮಾಡಿರೋದು ಅಂದರು. ಸಿಕ್ಕಾಬಟ್ಟೆ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಲಕ್ಷಣ ನೋಡಿ, ಲಕ್ಷ್ಮಿ ಕಳೆ ನೋಡಿ, ತುಂಬ ಚೆನ್ನಾಗಿದೆ. ಸೊ ಬ್ಯೂಟಿಫುಲ್ ಜ್ಯುವೆಲರಿ ಎಲ್ಲ ಹಾಕಿ ಎಲ್ಲ ಸೆಟ್ ಮಾಡಿ ಇಟ್ಟಿದ್ದಾರೆ. ಸೊ ಇದನ್ನು ಕೋರ್ಸ್ ಇದೆ. ಸೊ ಇದು ವರ್ಕ್ಶಾಪ್ ಕೊಡ್ತಾರೆ. ಅಂದರೆ ನೀವು ಬೇಕಂತಂದರೆ ಎಲ್ಲದನ್ನು ನಂಬರ್ ಕೊಟ್ಟಿಲ್ಲ, ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೂಪರ್, ಲಕ್ಷಣವಾಗಿದೆ. ನೆಕ್ಸ್ಟ್ ಮುಖವಾಡನ ಸೆಟ್ ಮಾಡ್ಕೊಳ್ತಾರೆ, ಅಂದರೆ ಕಳಸ ಆಮೇಲೆ ಲಾಸ್ಟಿಗೆ ಇಡೋದು. ಓಕೆ, ಇವಾಗ ಸದ್ಯಕ್ಕೆ ಸೆಟ್ ಮಾಡ್ಕೊಳ್ತಾ ಇರೋದು, ಅಡ್ಜಸ್ಟ್ ಮಾಡ್ಕೊಳ್ಳೋದು. ಓಕೆ, ಹಿಂದೆ ಹೂವಿನ ಥರ ಇವಾಗ ನೀವು ಸದ್ಯಕ್ಕೆ
ಏನು ಆರ್ಟಿಫಿಷಿಯಲ್ ಇಡ್ತಾ ಇರೋದು. ನೀವು ಹಬ್ಬಕ್ಕೆ ನಿಜವಾಗ್ಲೂ ಕಳಶ ಕೂರಿಸ್ಬೇಕಾದ್ರೆ ಅವಾಗ ನೀವು ರಿಯಲ್ ಫ್ಲವರ್ ಏನಿದೆ ಅದನ್ನ ಇಟ್ಕೊಳ್ಬೋದು. ಮಲ್ಲಿಗೆ ದಿಂಡು ಆ ಥರ ಬರುತ್ತಲ್ವಾ, ಆಮೇಲೆ ಕನಕಾಂಬ್ರ ದಿಂಡು ಅದೆಲ್ಲ ನೀವು ಇಟ್ಕೋಬೋದು. ಇವಾಗ ಜ್ಯುವೆಲರೀಸ್ ಎಲ್ಲ ಹಾಕ್ಬಿಡೋದು, ಒಂದೊಂದೇ ಜ್ಯುವೆಲರೀಸ್ ಯಾವ ರೀತಿ ಬೇಕು ನಿಮಗೆ. ಕೆಲವರು ಆರ್ಟಿಫಿಷಿಯಲ್ ಹಾಕ್ತಾರೆ, ಕೆಲವರು ಗೋಲ್ಡ್ ಹಾಕ್ತಾರೆ, ಒಬ್ರೊಬ್ರು ಒಂದೊಂದು ಥರ. ಸೊ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಜ್ಯುವೆಲರೀಸ್ನೆಲ್ಲ ಹಾಕೋದು. ಗೆಜ್ಜೆ ನೋಡಿ ಫ್ರೆಂಡ್ಸ್, ಕಾಲ್ಗೆಜ್ಜೆನ ಸೂಪರ್ ಆಗಿದೆ. ನಾನು ಪ್ಯೂರ್ ಸಿಲ್ವರ್ದು ಹಾಕ್ತಾ ಇದ್ದೆ ಗೆಜ್ಜೆ, ಅದಕ್ಕೆ ಈ ಸರಿ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ನೀವು ಎಲ್ಲಿ ತಂದಿದ್ದಂತೆಲ್ಲ ಕೇಳ್ತಾ ಇದ್ದೆ. ಸೊ ತುಂಬ ಚೆನ್ನಾಗಿದೆ ಇದು, ಬ್ಯೂಟಿಫುಲ್ ಕಲೆಕ್ಷನ್, ಸಖತ್ತಾಗಿದೆ. 2 ಸೆಟ್ ಬರುತ್ತೆ ಕಾಲ್ಗೆಜ್ಜೆಗೆ. ಜಲ್ 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 ಕೇಳಿಸ್ತಿದ್ಯಾ? ಜಲ್ 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 ಅಂತ ಸೌಂಡ್ ಕೇಳಿಸ್ತಿದೆ. ನಾನು ಮೈಕ್ ತರಬೇಕಾಯ್ತು, ಮೈಕ್ ತಂದಿದ್ರೆ ಚೆನ್ನಾಗಿ ಕೇಳೋದು. ಯಾಕಂದರೆ ಅನುಷಾ ಮಾತಾಡೋದು ನನಗೆ ವಾಯ್ಸ್ ಕೇಳಿಸ್ತಾನೆ ಇಲ್ಲ. ಅವರಿಗೆ ಹೊಸ್ತು ಸೋಷಿಯಲ್ ಮೀಡಿಯಾ ಅಂತೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಮಾತೇ ಬರ್ತಾ ಇಲ್ಲ ಜಾಸ್ತಿ ಜೋರಾಗಿ. ಅದಕ್ಕೆ ಅವ್ರು ಏನೇ ಮಾತಾಡಿದ್ರು ರಿಪೀಟೆಡ್ ನಾನು ಮಾತಾಡ್ತಾ ಇದ್ದೀನಿ. ಸೂಪರ್. ಕಾಲ್ಗೆಜ್ಜೆ ಓಕೆ. ಸೊ ಈಗ ಅರೇಂಜ್ ಮಾಡ್ಕೊಳ್ಳೋದು. ಹಾಂ, ನಾನು ಒಬ್ಳೆ ಆಗಿದ್ರೆ ಇನ್ನೂ ಕಾಲ್ಗೆಜ್ಜೆ ಏನು ನಿಧಾನಕ್ಕೆ ಹಾಕೊಂಡೇ ಕೂತ್ಕೊಂಡಿರ್ತಿದ್ದೆ. ಇವಾಗ ನೆಕ್ಸ್ಟ್ ಸೈಡ್ ಕುಷನ್ಸ್ ಈ ರೀತಿ ಇದೊಂಥರ ಸ್ಟೈಲಲ್ಲಿ ಇಡ್ಬೋದು. ಸೊ ಹಾಗೆ ಸೈಡಲ್ಲಿ ಫ್ಲವರ್ಸ್ ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಅದೇ ಥರ ಸೈಡ್ಗೆ ಲೋಟಸ್. ಹೊಸಕೋಟೆ ಅಲ್ಲ, ಹೊಸಕೋಟೆ ಜಾತ್ರೆದು ಯಾರಾದ್ರೂ ತಗೋಬೇಕು. ಜಾತ್ರೆನಾ? ಹೌದು, ತೇರು ಚೆನ್ನಾಗಿ ಮಾಡ್ತಾರಲ್ಲಿ. ನಂಗೆ ತುಂಬಾ ಇಷ್ಟ. ನಂಗೆ ಸಖತ್ ಇಷ್ಟ ಆಯ್ತು. ನನಗೆ ಬೇಕಿದ್ದು ಅಂತ ಹೇಳಿ ಅಲ್ವಾ. ನೋಡೋಣ ಇರಿ, ನಮ್ಮ ಭವ್ಯ ತುಂಬಾ ಚೆನ್ನಾಗಿ ಹೊಸಕೋಟೆಲಿ ಇದ್ದಾಳೆ ನನ್ನ ಫ್ರೆಂಡ್, ಫೋಟೋ ಕಳಿಸ್ತೀನಿ. ವಾವ್, ವೆರಿ ನೈಸ್. ವರಮಹಾಲಕ್ಷ್ಮಿ ವೈಬ್ಸ್ ಇವಾಗಲೇ ಬಂದ್ಬಿಟ್ಟಿದೆ ನಮಗೆ. ಬ್ಯೂಟಿಫುಲ್ ಲಕ್ಷ್ಮಿ. ಇಲ್ಲೂ ಇನ್ನು ನಿಮಗೆ ಯಾವ ಥರ ಹೀಗೆ ಡಿಸೈನ್ ಮಾಡ್ಕೋಬೋದು, ಸ್ಟ್ರೈಟ್ ಬೇಡ ಅಂದರೆ ಅಲ್ವಾ. ನನಗೆ ಗೋವಿಂದನ್ ಶ್ರೀನಿವಾಸ ಇಟ್ಬಿಟ್ಟು ಅದೊಂದು ಕಾನ್ಸೆಪ್ಟಲ್ಲಿ ಮಾಡಿ ಮುಂದೆ ಲಕ್ಷ್ಮಿ, ಅದು ತುಂಬ ಇಷ್ಟ ನಂಗೂ. ಅದನ್ನೇ ಅದೊಂದು ವರ್ಷ ಮಾಡ್ಬೇಕಂತ ನೋಡೋಣ. ನಮ್ಮನೆ ಮಾಡಿಸ್ಬೋದು. ಅದೇನ್ ಗೊತ್ತಾ, ನಾವು ಮಾಡಕ್ಕಾಗಲ್ಲ, ಮಾಡಿಸ್ಬೇಕಲ್ಲ. ಅದೇ ಮೊನ್ನೆ ಗ್ರೂಪ್ ರೇಸ್ಟಲ್ಲಿ ಮಾಡಿದ್ರಲ್ಲ ಸರ್ಪದ ಮೇಲೆ. ವೆರಿ ಪ್ರಿಟಿ ಲಕ್ಷ್ಮಿ. ಈ ಲಾಸ್ಟ್ ಮೂಮೆಂಟಲ್ಲಿ ಇಡುವಂಥದ್ದು. ಫುಲ್ ಕಂಪ್ಲೀಟಾಗಿ ಎಲ್ಲ ಇಟ್ಟಾದ್ಮೇಲೆ ಈ ಥರ ಕಳಶ ಇಡೋದು. ನಾನು ಅದಕ್ಕೆ ಅವಾಗಲೇ ಕೈದು ಕೇಳಿದ್ದೆ ಯಾಕೆ ಹಿಂಗಿದೆ ಅಂತ ಹೇಳಿ, ಇದಕ್ಕೆ ಅಂತ ಹೇಳಿದ್ರು. ಸೊ ತುಂಬ ಚೆನ್ನಾಗಿದೆ ಈ ಕಾನ್ಸೆಪ್ಟ್, ನಂಗೆ ತುಂಬ ಇಷ್ಟ ಆಯಿತು, ಸಖತ್ತಾಗಿದೆ. ಏನಾಗಲಿ ಎಲ್ಲ ಕಂಪ್ಲೀಟ್ ಜ್ಯುವೆಲರಿ ಎಲ್ಲ ಹಾಕಿ ಎಲ್ಲ ಮಾಡಿದ್ಮೇಲೆ ಅದು ಚೆಂದ ಕಾಣಿಸೋದು. ಸೂಪರ್ ಆಗಿದೆ. ಪದ್ಮಾಸನ ವಿತ್ ಡಬಲ್ ಬಾರ್ಡರ್ ಮಾಡಿರೋ ಸ್ಯಾರಿ ಡ್ರೆಪ್ ಮಾಡಿರೋವಂತಹ ಏನು ವರಮಹಾಲಕ್ಷ್ಮಿ ಅಮ್ಮನವರು. ಸಖತ್ತಾಗಿದೆ. ಹೇಗೆ ಕಾಣಿಸಿದೆ? ಸೂಪರ್ ಅಲ್ಲ? ತುಂಬ ಚೆನ್ನಾಗಿದೆ. ಆ ಹಬ್ಬಕ್ಕಾದ್ರೆ ಕಳಶಕ್ಕೆ ನಾವು ವಿಳೆದೆಲೆ ಎಲ್ಲ ಇಡ್ತೀವಿ, ಅವಾಗ ಏನು ತೆಂಗಿನಕಾಯಿ ಫುಲ್ ಕವರ್ ಆಗತ್ತೆ. ಸೊ ಇವಾಗ ಏನಂದ್ರೆ ಕಳಶ ಆ ಥರ ಎಲ್ಲ ಏನು ನೀರು ಹಾಕೋದು ಅದೆಲ್ಲ ಏನು ಮಾಡಿಲ್ಲ, ಸುಮ್ಮನೆ ಇಟ್ಟಿರೋದು ಈ ತೆಂಗಿನಕಾಯಿ ಇಟ್ಟು. ಸೊ ಅದರಿಂದ ತೆಂಗಿನಕಾಯಿ ಸ್ವಲ್ಪ ಕಾಣಿಸುತ್ತೆ ಅಷ್ಟೇ. ಆವಾಗಾದ್ರೆ ಎಲ್ಲ ನೀಟಾಗಿ ಕಂಪ್ಲೀಟ್ ಆಗಿ. ಸೊ ಮೇಯ್ನ್ ಏನಂತಂದ್ರೆ ಯಾವ ರೀತಿ ಮಾಡ್ಬೋದು, ಯಾವ ರೀತಿ ಬರುತ್ತೆ. ಸೊ ಈ ಥರ ಇನ್ನೂ 7-8 ಥರ ಈ ಥರ ಸ್ಯಾರಿ ಡ್ರೆಪ್ಪಿಂಗ್ ಆಗಿರ್ಬೋದು. ನೋಡಿ, ತಂಜಾವೂರು ಪೇಂಟಿಂಗು ಕಂಪ್ಲೀಟು ನಿಮಗೆ ಆನ್ಲೈನ್ ಕ್ಲಾಸಸ್ ಆಫ್ಲೈನ್ ಕ್ಲಾಸಸ್ ಎರಡೂ ಹೇಳಿಕೊಡ್ತಾರೆ. ಸೊ ನಾನು ಹೇಳಿದ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ನಿಮಗೆ ನಿಯರ್ ಇದ್ರೆ ಬಂದು ಒಂದೇ ದಿನ, ಜಾಸ್ತಿ ದಿನನೂ ಅಲ್ಲ, ಬಜೆಟ್ ಫ್ರೆಂಡ್ಲಿ ಕೂಡ. ನಾನು ಎಷ್ಟು ಪ್ರೈಸ್ ಅಂತ ಕೇಳಿದೆ, ತುಂಬಾ ಕಡಿಮೆ, ಬಜೆಟ್ ಫ್ರೆಂಡ್ಲಿ. 2000 ಅಷ್ಟೇನೆ. 2000ಅಲ್ಲಿ 1 ಡೇ ವರ್ಕ್ಶಾಪ್ ಇರುತ್ತೆ. ಹಾಗೆ ನೀವೇನಾದರೂ ಆನ್ಲೈನ್ ತೊಗೊಳ್ತೀರಾ, ಆಫ್ಲೈನು ಬಂದು 2000. ಓಕೆ, ಇಲ್ಲೇ ಬಂದು ನಾವು ಕಲಿತೀವಿ ಅನ್ನೋ ಹಾಗಿದ್ರೆ. ಅದೇ ನೀವೇನಾದರೂ ಆನ್ಲೈನ್ ತೊಗೋತೀರಾ ಅಂತನೋ ಹಾಗಿದ್ರೆ ಜಸ್ಟ್ 1500 ಅಷ್ಟೇನೆ 1 ಡೇ ವರ್ಕ್ಶಾಪು. ಸೊ ಮಿಸ್ ಮಾಡ್ಕೋಬೇಡಿ ಈ ಆಪರ್ಚುನಿಟಿನ.
ಈಗ ನಮ್ಮ ಲೊಕೇಶನ್ ಬಂದ್ಬಿಟ್ಟು ಅಬ್ಬಿಗೆರೆ. ನಿಮ್ಗೆ ಏನಾದ್ರು ಜಾಲಹಳ್ಳಿ, ಅಬ್ಬಿಗೆರೆ, ದಾಸರಳ್ಳಿ, ಪಿಣ್ಯ ಇದ್ರ ನಮ್ಮ ಸರೌಂಡಿಂಗ್ ಅಲ್ಲಿ ಎಲ್ಲೆಲ್ಲಿ ಇದೀರಾ, ಸೊ ಖಂಡಿತ ಹೆಸರುಘಟ್ಟ, ಚಿಕ್ಕಬಾಣವಾರ ಈ ತರ ಎಲ್ಲೇ ಇದ್ರು ನಿಮ್ ನಿಯರ್ ಇದ್ರು ಸೊ ಕಲ್ಸ್ಕೊಡ್ತಾರ. ನಮ್ಮ ಅಪಾರ್ಟ್ಮೆಂಟ್ ಅನ್ನಲ್ಲೇ ಕಲ್ಸ್ಕೊಡ್ತಾರ ಅಂತ. ನಮ್ಮ ಅಪಾರ್ಟ್ಮೆಂಟ್ ನಮ್ಮ ನೇಬರ್ ಅವರು. ಸೊ ಈ ತರ ಇದೆ. ನಾನು ಅದ್ ಹೇಳಿದ್ನಲ್ಲ, ಒಂದು 7 ರಿಂದ 8 ಅದು ಎಲ್ಲ ಇದೆ ಅಲ್ಲ. ಸೊ ಅದು ವಿಡಿಯೋ ಇಲ್ಲ ಫೋಟೋಸ್ ಅದನ್ನು ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ, ನೋಡ್ಬೋದು. ಆದ್ರೆ ಯಾವ್ದು ಬೇಕು ನೀವು ಅದನ್ನ ಕಂಪ್ಲೀಟ್ ಆಗಿ ಕಲ್ತ್ಕೋಬಹುದು. ಖಂಡಿತ ನಾನು ಅನ್ಕೊಂತ ಇದ್ದೆ ಒಂದಿನದಲ್ಲಿ ಕಲಿಬಹುದು ಅಂತ. ಖಂಡಿತ ಆಸಕ್ತಿ ಇರೋರು ಖಂಡಿತ ಕಲಿತಾರೆ, ಖಂಡಿತ ಕಲಿಬಹುದು. ಸೊ ನಂಗೆ ತುಂಬಾನೇ ಇಷ್ಟ ಆಯ್ತು. ಸೊ ನೋಡಿ, ಬೇಗ ಕಾಂಟ್ಯಾಕ್ಟ್ ಮಾಡಿ, ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀವಿ. ಪ್ಲೀಸ್ ಇನ್ನೊಂದೇ ರಿಕ್ವೆಸ್ಟ್ ಏನಂತ ಅಂದ್ರೆ, ಅವರು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಜಾಸ್ತಿ ಇಲ್ಲ. ಸೊ ಅವ್ರು ನೋಡಿ ವಿಡಿಯೋದಲ್ಲಿ ಬರೋಕು ಇದು ಮಾಡ್ತಾ ಇದ್ರು. ನಿಮ್ಗೆ ಆಸಕ್ತಿ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ನಾವು ಅದಕ್ಕೇನೆ ಸುಮ್ನೆ ಏನು ಎನ್ಕ್ವೈರಿ ಮಾಡೋದು ಆ ಥರ ಎಲ್ಲ ಮಾಡಕ್ ಹೋಗ್ಬೇಡಿ. ನಾವು ಆಲ್ರೆಡಿ ಪ್ರೈಸು ಕೂಡ ನಾವು ಹೇಳ್ಬಿಟ್ಟಿದೀವಿ, ಏನ್ ಪ್ರೈಸು ಒನ್ ಡೇ ವರ್ಕ್ಶಾಪ್ಗೆ ಅಂತ ಹೇಳ್ಬಿಟ್ಟಿದ್ವಿ. ಸೊ ಆದ್ರಿಂದ ನೀವು ಆಸಕ್ತಿ ಇದ್ರೆ ನಿಮ್ಗೆ ಓಕೆ ನಾ 2000 ಕೊಟ್ಟು ಕಲಿತೀನಿ ಅನ್ನೋ ಇದ್ರೆ ಮಾತ್ರ ನೀವು ಖಂಡಿತ ಅವರಿಗೆ ಕಾಲ್ ಇಲ್ಲ ವಾಟ್ಸಪ್ ಮಾಡಿ. ಸೊ ನಿಮ್ಗೆ ಆಸಕ್ತಿ ಇಲ್ಲ ಅಂತಂದ್ರೆ ಸುಮ್ನೆ ಅನ್ನೆಸರಿ ಫೋನ್ ಮಾಡೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅವ್ರಿಗೂ ಕೆಲಸಗಳಿರ್ತವೆ, ಅವ್ರಿಗೂ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೋಸ್ಕರ ಆಸಕ್ತಿ ಇರೋರು ಖಂಡಿತ ಇಂಟ್ರೆಸ್ಟ್ ಇದ್ರೆ ಅದೇ ಕಲಿಯೋದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೊ ಸೂಪರ್ ಆಗಿದೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ತಿಳಿಸಿ. ಹಾಗೆ ನಾನು ಅದೇ ಒಂದು ಫೋಟೋಸ್ ವಿಡಿಯೋಸ್ನು ಹಾಗೆ ಶೇರ್ ಮಾಡ್ತೀನಿ. ಸೂಪರ್. ಫೈನಲಿ ಅನುಷಾನ ಕರ್ಸ್ಕೊಂಡ್ಬಿಟ್ಟೆ. ಬನ್ನಿ ವಿಡಿಯೋದಲ್ಲಿ ಇನ್ನೇಂಗೆ ಮತ್ತೆ ನೀವು ಬರೋದು ಅಲ್ವಾ, ಗೊತ್ತಾಗ್ಬೇಕಲ್ವಾ ಅಂತ ಹೇಳಿ. ಸೊ ಕ್ಯೂಟ್, ಅವರು ಕ್ಯೂಟ್ ಆಗಿದ್ದಾರೆ. ಅಂಡ್ ಇದನ್ನು ಕ್ಯೂಟ್ ಆಗಿ ಅಮ್ಮನವ್ರನ್ನು ಚೆನ್ನಾಗಿ ಕಾಣೋ ತರ ಡ್ರೇಪಿಂಗ್ ಮಾಡಿದ್ದಾರೆ. ಸೂಪರ್ ಫ್ರೆಂಡ್ಸ್, ನೋಡಿದ್ರಲ್ಲ 7 ತರ 8 ತರ ಏನು ಸ್ಯಾರಿ ಡ್ರೇಪಿಂಗ್ ಮಾಡಿರೋದು ಎಲ್ಲ ಇವ್ರದೇ. ನಾನು ಕೇಳಿದೆ ನೀವೆಲ್ಲರೂ ಕಲ್ತಿದ್ದುಂಟಾ ಅಂತ. ಇಲ್ಲ, ಇದೆಲ್ಲ ನಾನೇ ಆಸಕ್ತಿ ಇಟ್ಟು ಕಲ್ತಿರೋದು ಅಂತ ಹೇಳಿ. ಮತ್ತೆ ತಂಜಾವೂರ್ ಪೇಂಟಿಂಗ್ ಏನಿದೆ ಅದನ್ನು ಕೂಡ ಅಷ್ಟೇನಂತೆ, ಅವ್ರೆಲ್ಲೂ ಹೋಗಿ ಕಲ್ತಿಲ್ಲ, ಅವರಾಗೆ ಇದನ್ನ ಮಾಡಿರೋದು. ತುಂಬಾ ಆಸಕ್ತಿ ಇದೆ ಅವ್ರಿಗೆ ಇದರಲ್ಲಿ. ಸೊ ಆದ್ರಿಂದ ಇದೇ ರೀತಿ ಆಸಕ್ತಿ ಇರೋರು ಕಲೀಲಿ ಅನ್ನೋದು ನಮ್ಮ ಅಭಿಪ್ರಾಯ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಒಂದು ಮಿನಿ ವ್ಲಾಗ್ ಅಂತಾನೆ ಹೇಳ್ಬೋದು. ಸೊ ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ನಿಮ್ಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ. ಥ್ಯಾಂಕ್ ಯು. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.